ಯಾರೆಲ್ಲ ನಮ್ಮ ಹನುಮಂತಣ್ಣನ ಅಭಿಮಾನಿಗಳಿದ್ದೀರಾ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಯಾಕಂದ್ರೆ ನಾನು ಇವತ್ತು ಬಂದಿರೋದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದಿರೋದು ಬನಶಂಕರಿಲಿ. ಈ ಆಂಜನೇಯ ತುಂಬಾ ಶಕ್ತಿಶಾಲಿ ಅಂತೆ. ಹಾಗಂತ ಬೇರೆ ಎಲ್ಲ ಆಂಜನೇಯ ಶಕ್ತಿ ಇಲ್ವಾ ಅಂತ ಕೇಳಬೇಡಿ. ಇಲ್ಲಿನ ದೇವಸ್ಥಾನಕ್ಕೆ ಬಂದು ನಿಮ್ಮ ಮನಸ್ಸಿರೋದನ್ನೆಲ್ಲ ಈಡೇರಬೇಕು ಅಂದ್ರೆ ಇಲ್ಲಿ ಭಕ್ತಿಯಿಂದ ತೆಂಗಿನಕಾಯಿ ಕಟ್ಟೋದು ಒಂದು ಪ್ರತೀತಿ ಇದೆ. ತೆಂಗಿನಕಾಯಿ ಕಟ್ಟೋದು ಮಾತ್ರ ಅಲ್ಲ, 16 ದಿನಗಳ ಕಾಲ ವ್ರತ ಸಹ ಇರಬೇಕು. ನಿಷ್ಠೆಯಿಂದ ವ್ರತ ಇದ್ದು ಒಳ್ಳೆ ಮನಸ್ಸಿಂದ ಆಂಜನೇಯಲ್ಲಿ ಏನೇ ಬೇಡ್ಕೊಂಡ್ರು ನಿಮ್ಮ ಮನಸ್ಸಿರೋದೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಹಾಗೆ ನಾನು ಸಹ ನನ್ನ ಒಳಿತಿಗಾಗಿ ಅಲ್ಲದೆ ನನ್ನ ಅಳಿವಿಗಾಗಿ ಸಹ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡೆ. ಅವ್ರು ಏನೇ ತಿನ್ನಲಿ ನಮ್ಗೆ ಯಾಕೆ, ನಾವು ಮಾತ್ರ ನಮ್ಮ ರೈತರು ಬೆಳೆದಿರೋ ಅನ್ನ ತಿನ್ನೋಣ. ಏನಂತೀರ? ಈ ಪುಟ್ಟ ಮಗು ಅಚ್ಚುಕಟ್ಟಾಗಿ ಮುಖ ತೊಳ್ಕೊಂಡು ಬಲು ಸೊಗಸಾಗಿ ಆ ನೆಲ್ಲಿ ನಿಲ್ಲಿಸ್ದ. ಕೊನೆಯಲ್ಲಿ ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಇಲ್ಲಿನ ಪೋಸ್ಟ್ ಬಾಕ್ಸ್ ನೋಡಿ ದೇವರಿಗೂ ಲೆಟ್ರ್ ಕೂಡ ಬರೀಬೋದಾ ಅಂತ ಯೋಚನೆ ಬಂತು. ನನ್ನ ಕಲ್ಪನೆಗೆ ನಾನೇ ಆಡ್ಸಪ್ ಹೇಳ್ಕೊಂಡು ಹಾಗೆ ಇಲ್ಲಿ ಗಾಳಿ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಒಂದು ಭೇಟಿ ಕೊಟ್ಟು ಅಲ್ಲಿರೋ ಆಂಜನೇಯನಿಗೆ ಒಂದು ಹಾಯ್ ಹೇಳಿ ವಾಪಸ್ ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಒಳಗೆ ಬಂದು ಫಾಲೋ ಕೂಡ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.